ಶ್ರೀ ಕೆಂಚಂಬ ಕೃಪಾ ಪೋಷಿತ ಮಿತ್ರ ನಾಟಕ ಮಂಡಳಿ ಹರಿಹಳ್ಳಿ ನಾಗವರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಭಕ್ತಿಪೂರ್ವಕ ಪೌರಾಣಿಕ ನಾಟಕವನ್ನು ಅಭಿನಯಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಸಿಮೆಂಟ್ ಮಂಜುರವರು ವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕೆಹೊಸಕೋಟೆ ಭಾಗದಲ್ಲಿ ಪೌರಾಣಿಕ ನಾಟಕಗಳು ಹೆಚ್ಚಾಗಿ ನಡೆಯುತ್ತವೆ. ಈ ಭಾಗದಿಂದ ಪ್ರಾರಂಭವಾಗಿ ಆಲೂರು ತಾಲೂಕಿನ ಎಲ್ಲಾ ಕಡೆ ಹೆಚ್ಚಾಗಿ ನಡೆಯುತ್ತವೆ. ಪೌರಾಣಿಕ ನಾಟಕಗಳನ್ನು ಕಲಿಯುವುದು ಸುಲಭವಲ್ಲ. ಪೌರಾಣಿಕ ನಾಟಕಗಳನ್ನು ಕಲಿಯುವಾಗ ಭಕ್ತಿಪೂರ್ವಕವಾಗಿ ಕಟ್ಟುನಿಟ್ಟಾಗಿ ತಿಂಗಳುಗಳ ಕಾಲ ಕಲಿತು ಅಭಿನಯಿಸಬೇಕಾಗುತ್ತದೆ. ಕಲೆ ಎಲ್ಲರಿಗೂ ಬರುವುದಿಲ್ಲ. ಕಲೆಯನ್ನ ಅತ್ಯಂತ ಪ್ರೀತಿಯಿಂದ ಕಲಿಯಬೇಕಾಗುತ್ತದೆ. ಮುಂದಿನ ಜನಾಂಗಕ್ಕೆ ನಮ್ಮ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ತಿಳಿಸಬೇಕಾಗುತ್ತದೆ. ನಮ್ಮ ದೇಶದಲ್ಲಿ ಎಷ್ಟೋ ಕಲೆಗಳು ನಶಿಸಿ ಹೋಗಿವೆ. ನಾಟಕಗಳನ್ನು ನೋಡಿ ನಮ್ಮ ಪೌರಾಣಿಕ ಇತಿಹಾಸವನ್ನು ಮುಂದಿನ ತಲೆಮಾರಿಗೆ ತಿಳಿಸಬೇಕು ಎಂದರು. ಮಾಜಿ ಜಿಲ್ಲಾ ಎಪಿಎಂಸಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ ನಂತರ ಮಾತನಾಡಿ, ಇವತ್ತಿನ ಸಾಮಾಜಿಕ ಜಾಲತಾಣಗಳ ಭರಾಟೆಯಲ್ಲಿ ಕೆಹೊಸಕೋಟೆ ಭಾಗದಲ್ಲಿ ಕೃಷ್ಣಮೂರ್ತಿ ಐನಾರು ಹಾಗೂ ಸೋಮೇಶ್ ಪುನೀತ್ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಎಲ್ಲ ಒಳಗೊಂಡು ಪೌರಾಣಿಕ ಕಲೆಯನ್ನು ಉಳಿಸುತ್ತಿದ್ದಾರೆ ಎಂದರು. ಕಲೆಗೆ ಯಾರೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು. ಸಾಮಾಜಿಕ ಸೇವಾ ಉದ್ಯಮಿ ಕೆಎಲ್ ತಾನುಗೌಡ ಮಾತನಾಡಿ, ಕಲೆ ಎನ್ನುವುದು ಗುಡಿಸಲಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತದೆ. ಅಂತಹ ಅದ್ಭುತ ಶಕ್ತಿ ಕಲೆಗೆ ಇದೆ. ನಮ್ಮ ದೇಶದ ಕಲೆ, ಸಂಸ್ಕೃತಿ, ಸಾಹಿತ್ಯವನ್ನು ಉಳಿಸೋಣ, ಬೆಳೆಸೋಣ ಎಂದರು. ಅದು ಮುಖ್ಯವಾಗಿರುತ್ತೆ. ಮತ್ತು ಅವರಿಗೆ ಮಾಡುವಂಥ ಮನಸ್ಸು ಇದೆಯಲ್ಲ, ಅದು ಆ ತಾಯಿ ಕೆಂಚಂಬ ತಾಯಿ ಮನಸ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ದೊಡ್ಡ ನಮಸ್ಕಾರಗಳನ್ನು ಹೇಳಬೇಕಾಗುತ್ತೆ. ಈಗ ಭಾರತದಲ್ಲಿ ಇತಿಹಾಸ ಇದೆ. ರಾಮಾಯಣ ಮತ್ತು ಕುರುಕ್ಷೇತ್ರ ಎಂಬ ಇವೆರಡು ನಾಟಕಗಳು, ಅದರಲ್ಲಿ ಬರುವಂಥ ಅನೇಕ ವಿಚಾರಗಳನ್ನು ಮನುಷ್ಯನಿಗೆ ಮಾರ್ಪಾಡಾಗುವಂಥದ್ದು, ನಾವು ತಿಳ್ಕೊಳ್ಳೋವಂಥದ್ದು ಮತ್ತು ನಮ್ಮ ಬದುಕಿನಲ್ಲಿ ಬೇರೆಯವರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡುವಂಥ ಅನೇಕ ವಿಚಾರಗಳನ್ನು ನಾವು ಕಾಣಬಹುದು. ಭಾರತ ದೇಶ ಇತಿಹಾಸ, ದೈವನಾಡು, ಅನೇಕ ರಾಜರು ಮಹಾರಾಜರುಗಳು ಈ ಭಾಗದಲ್ಲಿ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ನಾಟಕವನ್ನು ನೋಡಿ ನಮ್ಮ ಪೌರಾಣಿಕ ಇತಿಹಾಸಗಳನ್ನ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವಾದರೂ ಕೂಡ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾವಾದರೂ ಕೂಡ ಭಾವಿಸ್ತಾ, ಮೊನ್ನೆ ನಾನು ಕರಗೂರು ಹೊಸಳ್ಳಿ ಇದಕ್ಕೆ ಬರಬೇಕಾಗಿತ್ತು. ಹೊಸಳ್ಳಿಗೆ ನಾನು ದೇವಸ್ಥಾನಕ್ಕೆ ನಾನು ಇತ್ತಿಲ್ಲ. ಆ್ಯಕ್ಚುಲಿ ನಾನು ಬಾಗಲಕೋಟೆ ಮತ್ತು ಇದಕ್ಕೆ ಹೋಗಿದ್ದೆ. ಈ ನಿಟ್ಟಿನಲ್ಲಿ ಬಂದಿಲ್ಲ. ನಾನು ನಾಡಿದ್ದು ಬಹುಶಃ ಶನಿವಾರ ಭಾನುವಾರದಲ್ಲಿ ಒಂದು ದೇವಾಲಯದ ಪಕ್ಕದಲ್ಲಿರ್ತಕ್ಕಂಥ ಹರಿಹಳ್ಳಿ ರೋಡ್ನ ಭೂಮಿ ಪೂಜೆಗೆ ಬರ್ತೀನಿ. ಆ ಸಂದರ್ಭದಲ್ಲಿ ದೇವಾಲಯಕ್ಕೆ ಬಂದು ಹೋಗ್ತೀನಿ. ತಾವು ಯಾರು ಕೂಡ ಅನ್ಯತ ಭಾವಿಸ್ಬೇಡಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತಾ, ತನುಗೌಡರು ಕಾರ್ಯಕ್ರಮಕ್ಕೆ ಅಂದರೆ ನೀವು ಬಂದಿದ್ದ ಸಮಯ ಸರಿ ಇದೆ, ನಾವು ಸ್ವಲ್ಪ ಕಾದು ಸ್ವಲ್ಪ ಬೇಗ ಶುರು ಮಾಡ್ಕೊಂಡು ಅಷ್ಟೇ. ಯೋಗೇಶ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಕೆ ಚಂದ್ರಶೇಖರ್, ಬಿಜೆಪಿ ಮುಖಂಡ ಪ್ರಸಾದ್, ಶ್ರೀ ಕೆಂಚಂಬ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಚ್ಡಿ ಗೋಪಾಲ್, ಶಿಕ್ಷಕ ದಿನೇಶ್, ಶಿಕ್ಷಕ ಸೋಮೇಶ್, ಪುನೀತ್ ನಾಗವರ, ಜೆಡಿಎಸ್ ಮುಖಂಡ ಪ್ರಕಾಶ್ ಕಟ್ಟೆಹೊಳೆ, ಹರೀಶ್ ನಾಗವರ, ವೆಂಕಟೇಶ್ ಹೊಸಳ್ಳಿ, ನಾಗರಾಜ್ ನಾಗವರ, ಶಿವಶಂಕರ್ ಹಾಡ್ಯ ಸುತ್ತಮುತ್ತಲಿನ ಗ್ರಾಮಸ್ಥರು, ಕಲಾಭಿಮಾನಿಗಳು ನೆರೆದಿದ್ದರು. ಮೋಹನ್ ಕಾಡ್ಲೂರು, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.